ಹಾಯ್ ಹಲೋ ಡಿವೈನ್ ಸೋಲ್ಸ್, ವೆಲ್ಕಮ್ ಟು ದ ಚಾನಲ್ ವೀಲ್ ಆಫ್ ಫಾರ್ಚೂನ್ ಟ್ಯಾರೆಟ್ ಕಾರ್ಡ್ ರೀಡಿಂಗ್. ಈ ದಿನ ನಾವು ವಾರದ ಭವಿಷ್ಯನ ನೋಡೋಣ. ರಾಶಿಗಳ ಪ್ರಕಾರ ಯೂನಿವರ್ಸ್ ಏನು ಮೆಸೇಜ್ ಕೊಡ್ತಾ ಇದ್ದಾರೆ ಅಂತ ಚೆಕ್ ಮಾಡೋಣ. ಈ ರೀಡಿಂಗ್ ಬಂದು ಜನರಲ್ ರೀಡಿಂಗ್ ಆಗಿರುತ್ತೆ, ಎನರ್ಜಿ ಬೇಸ್ಡ್ ರೀಡಿಂಗ್ ಆಗಿರುತ್ತೆ. ಬಟ್ ಇವತ್ತು ನಾನು ರಾಶಿಗಳ ಪ್ರಕಾರ ಕೊಡ್ತಾ ಇದ್ದೀನಿ ಮತ್ತು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಅಂದರೆ ಯಾವ ಸಮಯದಲ್ಲಿ ತಾವು ಇದನ್ನು ನೋಡ್ತಿರೋ ತಮಗೆ ಅದು ಅವಾಗ ಅಪ್ಲೈ ಆಗುತ್ತೆ. ಯಾವುದು ತಮಗೆ ಅನ್ವಯಿಸುತ್ತೋ ಅದನ್ನು ತಾವು ಸ್ವೀಕರಿಸಿ, ಉಳಿದದನ್ನು ಬೇರೆಯವರಿಗೆ ಬಿಟ್ಬಿಡಿ. ಸೊ ನೆಕ್ಸ್ಟ್ ಇವಾಗ ಯೂನಿವರ್ಸ್ ಏನು ಮೆಸೇಜ್ ಕೊಡ್ತಾ ಇದ್ದಾರೆ ಅಂತ ನೋಡೋಣ. ಬಟ್ ಇವತ್ತು ರಾಶಿಗಳ ಪ್ರಕಾರ ನಾನು ತೊಗೋತಾ ಇದ್ದೀನಿ. ಕಾರ್ಡ್ಸ್ ಚೆಕ್ ಮಾಡೋಣ. ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಈ ದಿನ ಈ ವಾರ ಹೇಗಿದೆ ಅಂದರೆ, ತಾವೇನೋ ವಿಚಾರ ಮಾಡ್ತಾ ಇರ್ತೀರ, ನಿಮಗಿರೋದೇ ಬೇರೆ ಇರುತ್ತೆ. ಎಷ್ಟೊಂದು ನೆಡ್ಸ್ಕೊಂಡು ಬಂದಿರ್ತೀರ ಆಲ್ರೆಡಿ, ಬಟ್ ತಾವು ಬೇರೆ ಏನೋ ಎಕ್ಸ್ಪೆಕ್ಟ್ ಮಾಡ್ತಿರ್ತೀರ. ಅದನ್ನೇ ವಿಷಯನ ಇಟ್ಕೊಂಡು ಕೂತಿರ್ತೀರ, ನೀವು ಇದು ಆಗಬೇಕು ಇದನ್ನು ಮಾಡಬೇಕು ಅಂತಂದು. ಬಟ್ ಅದು ಆಗ್ತಾ ಇರಲ್ಲ. ಸೊ ನೀವೀಗ ಅದನ್ನು ದೇವರಿಗೆ ಅರ್ಪಿಸಿ, ದೇವರಿಗೆ ಬೇಡ್ಕೊಳ್ಳಿ, ಮತ್ತು ಅದನ್ನು ದೇವ್ರು ನಿಭಾಯಿಸ್ತಾರೆ. ತಮಗೆ ಅದು ಬರೋದಾಗಿದ್ದರೆ ತಮಗೆ ಬರುತ್ತೆ, ಇಲ್ಲ ಅಂದರೆ ಇಲ್ಲ, ಅದನ್ನು ದೇವ್ರು ನೋಡ್ಕೋತಾರೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ರಾಶಿ ವೃಷಭ ರಾಶಿ. ವೃಷಭ ರಾಶಿ, ತಾವು ಯಾವುದೋ ವಿಚಾರವಾಗಿ ತುಂಬಾ ವಿಚಾರ ಮಾಡ್ತಾಯಿದ್ದೀರಾ. ತಮ್ಮದು ವರ್ಕ್ ಸುಮಾರಿದೆ, ಮಾಡಬೇಕು, ಬಟ್ ಹೇಗಾಗುತ್ತೆ ಇಲ್ಲ ಅಂತ ತಮಗೆ ಗೊತ್ತಿಲ್ಲ, ಆ ಥರ ಇದ್ದೀರಾ. ಮತ್ತು ಇದೇ ಕಾರಣದಿಂದಾಗಿ ತಮಗೆ ಏನು ಮಾಡಬೇಕು ಅಂತ ಗೋಚರಿಸ್ದೇ ಇರೋ ಥರ ಆಗೋಗಿದೆ. ಸೊ ಇದನ್ನು ತಾವು ಅನಲೈಸ್ ಮಾಡ್ಕೊಳ್ಳಿ, ತಮ್ಮನ್ನು ತಾವೇ. ಏನು ವರ್ಕ್ ಇದೆ ಅದನ್ನು ಒಂದೊಂದಾಗಿ ನೋಡಿಬಿಟ್ಟು ಮಾಡ್ಕೋತಾ ಹೋಗಿ. ಯೋಚನೆ ಮಾಡೋದ್ರಲ್ಲಿ ಓಕೆ, ಬಟ್ ಯೋಚನೆ ಏನಾಗಿರುತ್ತೋ ಅದು ಸೊಲ್ಯೂಷನ್ ಕಡೆಗೆ ತಿರುಗಬೇಕು, ಆಗ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ರಾಶಿ ಮಿಥುನ ರಾಶಿ. ಮಿಥುನ ರಾಶಿ, ಎಮೋಷನಲಿ ಹರ್ಟ್ ಆಗಿರ್ತೀರ ಯಾವುದೋ ಕಾರಣಕ್ಕಾಗಿಯೇ. ಬಟ್ ನಿಮ್ಮ ಮನೇಲಿ ಮಕ್ಕಳು ಇದ್ದರೆ ಅವರು ನಿಮ್ಮ ಕಡೆ ಗಮನ ಕೊಟ್ಟಿದ್ದಾರೆ, ಅವರು ನಿಮ್ಮನ್ನು ಅಬ್ಸರ್ವ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಮತ್ತು ತಮಗೆ ಜ್ಞಾನ ಪಡ್ಕೊಳ್ಳೋ ಅಂಥ ಅವಶ್ಯಕತೆ ಇದೆ. ತಮ್ಮನ್ನು ತಾವು ಬಗ್ಗೆ ಅನಲೈಸ್ ಮಾಡ್ಕೊಳ್ಳಿ, ತಮ್ಮನ್ನು ತಾವು ನೋಡ್ಕೊಂಡ್ಬಿಟ್ಟು. ನೀವೆಲ್ಲರಿಗೂ ಹೆಲ್ಪ್ ಮಾಡ್ತಿದ್ದೀರ, ಬಟ್ ನಿಮಗೆ ಹೆಲ್ಪ್ ಮಾಡಲಿಕ್ಕೆ ಯಾರೂ ಇರೋಲ್ಲ. ಸೊ ಅದಕ್ಕಾಗಿಯೇ ಫಸ್ಟು ತಮಗೆ ತಾವು ಸಹಾಯ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟು ದೇವ್ರ ಕಡೆ ಗಮನ ಕೊಡಿ, ಇದರಿಂದ ತಮಗೆ ಆಧ್ಯಾತ್ಮಿಕವಾಗಿಯೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ರಾಶಿ ಕಟಕ ರಾಶಿ. ಕಟಕ ರಾಶಿ, ಇವರು ಕೂಡ ಯಾವುದೋ ವಿಷಯವಾಗಿ ತುಂಬಾ ಯೋಚನೆ ಮಾಡ್ತಾ ಇರ್ತೀರ. ನಿದ್ದೆ ರಾತ್ರಿ ಸರಿ ಬರ್ತಾ ಇಲ್ಲ, ಸ್ಟ್ರಗಲ್ ನಡೀತಾ ಇದೆ ನಿಮ್ಮ ಲೈಫಲ್ಲಿ. ಹೇಗೆ ಮಾಡಬೇಕು, ಏನು ಮಾಡಬೇಕು, ನಿಭಾಯಿಸಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಡೋಂಟ್ ವರಿ, ಮುಂಬರೋ ದಿನಗಳಲ್ಲಿ ಅವೆಲ್ಲ ಸಾಲ್ವ್ ಆಗುತ್ತೆ, ತಮಗೆ ಖುಷಿಯ ದಿನಗಳು ಬರುತ್ತೆ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ, ನೀವು ಯಾರಿಗಾದರೂ ಏನಾದರೂ ಕೊಡಬೇಕು ಅಂತ ಅಂದ್ಕೊಂಡಿರ್ತೀರ, ಬಟ್ ಅದನ್ನು ವಿಚಾರ ಮಾಡಿ ಕೊಡಿ. ಅಥವಾ ಯಾರಾದ್ರಿಂದನೂ ಏನಾದರೂ ಪಡ್ಕೋಬೇಕು ಅನ್ನೋದಿದ್ರೂ ಕೂಡ ವಿಚಾರ ಮಾಡಿ ಪಡ್ಕೊಳ್ಳಿ, ಅವ್ರು ಯಾವ ರೀತಿಯಿಂದ ಕೊಡ್ತಾ ಇದ್ದಾರೆ ಅಂತೇಳ್ಬಿಟ್ಟು. ಬಟ್ ನೀವು ಏನಾದರೂ ಕೊಡುವಾಗ ಅವ್ರು ನಿಮ್ಮನ್ನು ಯೂಸ್ ಮಾಡ್ಕೋತಾ ಇದ್ದಾರೋ ಇಲ್ಲೋ ನೋಡಿಬಿಟ್ಟು ಕೊಡಿ. ನೀವು ಕೊಡ್ತೀರಾ ಅಂತೇಳ್ಬಿಟ್ಟು ಅದಕ್ಕೆ ತಮ್ಮ ಉಪಯೋಗಕ್ಕೆ ಅದನ್ನು ನಿಮ್ಮಿಂದ ಎಲ್ಲನೂ ಪಡ್ಕೋತಿರ್ತಾರಲ್ವ, ಆ ಥರದವ್ರನ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತಿದ್ದಾರೆ. ನಿಮ್ಮ ಲೈಫಲ್ಲಿ ತುಂಬಾ ಸ್ಟ್ರಗಲ್ ಮಾಡಿ ಸ್ಟ್ಯಾಂಡ್ ಆಗಿದ್ದೀರಾ. ಬಟ್ ನಿಮಗೆ ಏನಂದರೆ, ಏನಾದರೂ ನೀವು ಯಾವುದಾದ್ರೂ ಕೆಲಸದ ಬಗ್ಗೆ ಡಿಸಿಷನ್ ತೊಗೋಬೇಕು ಅಂದರೆ ಸ್ವಲ್ಪ ವೆಲ್ ವಿಷರ್ಸ್ ಅಂತ ಏನಿರ್ತಾರಲ್ವ, ಅಥವಾ ಫ್ಯಾಮಿಲಿನಲ್ಲಿ, ಅಥವಾ ನಿಮಗೆ ಅದಕ್ಕಿಂತ ಹೆಚ್ಚಾಗಿ ತಿಳಿದಿರೋರು ಯಾರಿರ್ತಾರೋ ಅವ್ರ ಹತ್ರ ನೋಡಿಬಿಟ್ಟು ಡಿಸ್ಕಸ್ ಮಾಡಿ ಡಿಸಿಷನ್ ತೊಗೊಳ್ಳಿ. ಫೈನಾನ್ಷಿಯಲಿ ಆ ಥರ ಮಾಡಿದರೆ ನೆಕ್ಸ್ಟ್ ಮುಂದೆ ಫೈನಾನ್ಷಿಯಲಿ ಒಳ್ಳೆಯದಾಗುತ್ತೆ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ವರ್ಕ್ ಪ್ರೆಷರ್ ಜಾಸ್ತಿನೇ ಇರುತ್ತೆ. ಸೊ ತಮಗೆ ಹೇಗೆ ಮಾಡಬೇಕು, ಹೇಗೆ ಸಾಲ್ವ್ ಮಾಡಬೇಕಂತ ಗೊತ್ತಾಗ್ತಿಲ್ಲ. ಬಟ್ ನೀವು ಯಾರ್ದಾದ್ರೂ ಹೆಲ್ಪ್ ತೊಗೋತೀರ, ಅಥವಾ ನೀವೇ ಸ್ವಂತ ಪ್ರಯತ್ನದಿಂದ ಅದೆಷ್ಟು ವರ್ಕ್ ಮುಗಿಸ್ತೀರಾ. ಬಟ್ ಅದರಿಂದ ನಿಮಗೆ ರೆಕಗ್ನಿಷನ್ ಸಿಗುತ್ತೆ, ಒಂದು ನೇಮು ಫೇಮು ಎಲ್ಲ ಸಿಗುತ್ತೆ. ನೆಕ್ಸ್ಟ್ ನೀವು ಮುಂದೆ ನಿಮ್ಮದು ಎನ್ವಿರಾನ್ಮೆಂಟ್ ಏನಿರ್ತಲ್ವೋ, ವರ್ಕ್ ಮಾಡೋ ಎನ್ವಿರಾನ್ಮೆಂಟು, ಮನೆ ಆಗಿರ್ಬೋದು ಅಥವಾ ವರ್ಕ್ ಪ್ಲೇಸ್ ಆಗಿರ್ಬೋದು, ಅದರಲ್ಲಿ ನಿಮ್ಮದೇ ಆದ ಒಂದು ಐಡೆಂಟಿಫಿಕೇಷನ್ ತೊಗೋತೀರಾ. ಬಟ್ ಅಲ್ಲಿ ಕೆಲವರು ಅಪೋಸ್ ಮಾಡೋರು ಇರ್ತಾರೆ, ಅಥವಾ ನಿಮಗೆ ಕೆಲಸಕ್ಕೆ ಅಡೆತಡೆ ಬರುತ್ತೆ. ಅದನ್ನು ನೋಡ್ಕೊಂಡ್ಬಿಟ್ಟು ಹ್ಯಾಂಡ್ಲ್ ಮಾಡ್ಕೊಳ್ಳಿ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ರಾಶಿ ತುಲಾರಾಶಿ. ತುಲಾರಾಶಿ, ತಾವು ನಿರೀಕ್ಷಿಸ್ತಿರೋದೇ ಬೇರೆ, ಬಟ್ ತಮ್ಮ ಲೈಫಲ್ಲಿ ಆಗ್ತಾ ಇರೋದೇ ಬೇರೆ. ತಾವೇನೋ ಎಕ್ಸ್ಪೆಕ್ಟ್ ಮಾಡಿರ್ತೀರ, ಬಟ್ ತಮಗೆ ಸಿಗ್ತಾ ಇರೋದೇ ಬೇರೆ, ಆ ಥರ ಆಗಿದೆ. ಅದರಿಂದ ತಾವು ಬೇಜಾರಾಗಿರ್ತೀರ. ಬಟ್ ಡೋಂಟ್ ವರಿ, ಯೂನಿವರ್ಸ್ ಕಡೆಯಿಂದ ತುಂಬಾ ಒಳ್ಳೆ ರೀತಿಯಿಂದ ಆಫರ್ ಬರುತ್ತೆ, ಎಸ್ಪೆಷಲಿ ಅದು ಹಣಕಾಸಿಗೆ ರಿಲೇಟೆಡ್ ಆಗಿ. ಸೊ ನೀವು ಅದಕ್ಕೆ ಅದು ಒಂದು ಗುಡ್ ಆಫರ್ ಅದು. ಬಟ್ ಅದನ್ನು ನೀವು ನೋಡಿಬಿಟ್ಟು ಸ್ಟ್ಯಾಂಡ್ ತೊಗೊಂಡ್ರೆ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಿದ್ದಾರೆ. ಮತ್ತು ನೀವು ಆ ಆಫರ್ನ ಕೂಡ ಅಕ್ಸೆಪ್ಟ್ ಮಾಡ್ಕೋತೀರಾ, ಸ್ಟ್ಯಾಂಡ್ ತೊಗೋತೀರಾ ಅಂತ ಕೂಡ
ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ತಮಗೆ ಹಿಂದೆ ಎಲ್ಲ ಸುಮಾರು ಜನ ಮೋಸ ಮಾಡಿರ್ತಾರೆ. ಈಗ ಆ ಸಮಯ ಮೋಸ ಮಾಡಿದ್ದಾರಲ್ವ ಈಗ, ಬಟ್ ಆ ಥರ ಆಗೋದಿಲ್ಲ. ಎಲ್ಲ ಟೈಮ್ ಚೇಂಜ್ ಆಗುತ್ತೆ. ಅವ್ರು ಯಾರು ತಮಗೆ ಮೋಸ ಮಾಡಿರೋರು, ತಮಗೆ ಯಾರು ಹರ್ಟ್ ಮಾಡಿರೋರು ಅವ್ರ ಬಗ್ಗೆ ತಮಗೆ ಗೊತ್ತಾಗೋವಂಥ ಸಂದರ್ಭ ಬರುತ್ತೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನಿಮಗೆ ಹೆಚ್ಚು ಜ್ಞಾನವನ್ನು ಸಂಪಾದಿಸಬೇಕು. ಜೊತೆಗೆ ಆಧ್ಯಾತ್ಮಿಕದ ಕಡೆ ಕೂಡ ತಾವು ಗಮನ ಹರಿಸ್ಬೇಕು. ಅದರಿಂದ ಎನ್ಲೈಟ್ಮೆಂಟ್ ಆಗೋ ಸಾಧ್ಯತೆಗಳಿದ್ದಾವೆ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ರಾಶಿ ಧನಸ್ಸು ರಾಶಿ. ಧನಸ್ಸು ರಾಶಿ. ಈ ರಾಶಿಯವರು ಕೂಡ ತುಂಬ ಹರ್ಟ್ ಆಗಿದ್ದೀರಾ, ತುಂಬ ಲೈಫಲ್ಲಿ ತುಂಬಾ ಪೇಯ್ನ ಅನುಭವಿಸಿದ್ದೀರಾ. ನೀವು ಆ ಕಂಡೀಷನಿಂದ ಹೊರ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಆ ಥರ ಸಿಚುವೇಶನ್ ಎಲ್ಲ ನೀವು ಫೇಸ್ ಮಾಡಿದ್ದೀರಾ. ಬಟ್ ಅದು ಯಾಕೆ ಏನು ಅಂತ ಕೂಡ ತಮಗೂ ಕ್ಲಾರಿಟಿ ಇಲ್ಲ. ಬಟ್ ಘಟನೆಗಳಂತೂ ಸುಮಾರಾಗಿ ಕೆಟ್ಟದಾಗಿ ನಡೀತಾ ಇದ್ದಾವೆ ಅಂತ ಮಾತ್ರ ಇಷ್ಟು ಮಾತ್ರ ಹೊರಗಡೆ ಕಾಣಿಸ್ತಾ ಇದೆ. ಬಟ್ ಸ್ವಲ್ಪ ವೆಯ್ಟ್ ಮಾಡಿ. ಸಿಚುವೇಶನ್ ಅಷ್ಟು ಸರಿಯಾಗಿಲ್ಲ, ಟೈಮ್ ಕೂಡ ಸರಿಯಾಗಿಲ್ಲ. ಮುಂದೆ ಬರುತ್ತಲ್ವ ಆವಾಗ ತಾವು ಒಬ್ಬರು ಸ್ಟ್ರಾಂಗ್ ಪರ್ಸನ್ನಾಗಿ ಬಿಲ್ಡಪ್ ಆಗ್ತೀರಾ. ಎಲ್ಲ ಕಡೆಯೂ ಬ್ಯಾಲೆನ್ಸ್ ಮಾಡಿಕೊಂಡು ತಮಗೆ ಏನೇ ಕೆಲಸ ಕೊಟ್ಟರು ಕೂಡ ಅದನ್ನು ನಿಭಾಯಿಸ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದ್ತೀರಾ ಅಂತ ಹೇಳ್ತಿದ್ದಾರೆ. ಧನುಸು ರಾಶಿ ನೀವು ಗುಡ್ ಅಟ್ ಹಾರ್ಟ್ ಅಂತ ಹೇಳ್ತಿದ್ದಾರೆ. ತುಂಬ ಮನಸ್ಸು ತುಂಬಾ ಒಳ್ಳೆಯದಾಗಿರುತ್ತೆ ತಮಗೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ತಾವು ಮುಂದೆ ಮಾಡ್ತಕ್ಕಂಥ ಕೆಲಸದಲ್ಲಿ ತಮಗೆ ಜಯ ಕೂಡ ಪ್ರಾಪ್ತಿಯಾಗುತ್ತೆ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಸಾರಿ ಟು ಸೇ ದಟ್, ಬಟ್ ತಮಗೇನೋ ಒಂದು ಆಘಾತಕಾರವಾದ ವಿಷಯವನ್ನು ಕೇಳ್ತೀರಾ ಅಂತ ಹೇಳ್ತಿದ್ದಾರೆ. ಬಟ್ ಅದು ನಾಟ್ ಗುಡ್ ಅಟ್ ಲಿಸನ್ ಅಂತ ಹೇಳ್ಬೋದು. ಯಾಕೆಂದರೆ ಇಲ್ಲಿ ಟವರ್ ಕಾರ್ಡ್ ಬಂದಿದೆ. ಏನೋ ಒಂದು ಅನ್ಎಕ್ಸ್ಪೆಕ್ಟೆಡಾಗಿ ಸ್ವಲ್ಪ ಕೆಟ್ಟ ವಿಷಯನೇ ಕೇಳ್ತೀರಾ ಅಂತ ಹೇಳ್ತಿದ್ದಾರೆ. ಬಟ್ ಆ ಸಿಚುವೇಷನಲ್ಲಿ ತಮಗೆ ಏನು ಮಾಡಬೇಕು ಏನು ಅಂತ ಗೊತ್ತಾಗೋದಿಲ್ಲ. ಬಟ್ ನೀವು ಅದು ಒಂದು ವಿಷಯವಾಗಿ ನೀವು ಲೈಕ್ ಪರ್ಫೆಕ್ಟಾಗಿ ಇದೇ ಥರ ಅಂತ ಒಂದು ಅಷ್ಟರೊಳಗೆ ನಾಲೆಡ್ಜ್ ಬರುತ್ತೆ ನಿಮಗೆ. ಅದ್ರ ಕಡೆಗೆ ನೀವು ಡಿಸಿಷನ್ ತೊಗೋತೀರ ಕೂಡ. ಬಟ್ ನಿಮಗೆ ಗುರುವಿನ ಮಾರ್ಗದರ್ಶನದ ಅವಶ್ಯಕತೆ ಇದೆ. ನೀವು ಆ ವಿಷಯದಲ್ಲಿ ಯಾರಿಗೆ ಎಕ್ಸ್ಪೀರಿಯೆನ್ಸ್ ಇರುತ್ತಲ್ವ ಅವ್ರನ್ನ ಮಾರ್ಗದರ್ಶನ ತೊಗೊಳೋದು ಅವಶ್ಯಕತೆ ಇದೆ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಒಳ್ಳೆಯ ಸುದ್ದಿನ ಕೇಳ್ತೀರಾ. ತಮಗೆ ಸಕ್ಸಸ್ ಆಗ್ತೀರಾ ಮತ್ತು ಸೆಲೆಬ್ರೇಷನ್ ಕೂಡ ಆ ಥರ ಟೈಮ್ ಕೂಡ ಬರುತ್ತೆ ಅಂತ ಹೇಳ್ತಿದ್ದಾರೆ. ಬಟ್ ನೀವು ಯಾವುದೋ ವಿಷಯವಾಗಿ ಡಿಸಿಷನ್ ತೊಗೋತಾ ಇಲ್ಲ. ನಿಮಗೆ ಯಾವುದೂ ಕ್ಲಾರಿಟಿನೂ ಇಲ್ಲ. ಬಟ್ ನೀವು ಇರೋದನ್ನು ನೋಡಲಿಕ್ಕೂ ರೆಡಿ ಇಲ್ಲ. ಆ ಥರ ಕಂಡೀಷನಲ್ಲಿದ್ದೀರಾ. ಬಟ್ ನೀವಿರೋ ಪರಿಸ್ಥಿತಿಯಿಂದ ಮುಂದೆ ಎದ್ದು ಒಂದು ಡಿಸಿಷನ್ ತೊಗೊಳ್ಳಿ ಅಂತ ಹೇಳ್ತಿದ್ದಾರೆ. ಅದು ಒಳ್ಳೆಯದಾಗುತ್ತೆ, ಮುಂದೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ರಾಶಿ ಮೀನರಾಶಿ. ಮೀನರಾಶಿ ತಮಗೆ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡಿ ಆಲ್ರೆಡಿ ಸಾಕಾಗಿರುತ್ತೆ. ಇನ್ನೇನಪ್ಪ ಮುಂದೆ ಯಾವ ಥರ ಅಂತ ಅನ್ಕೋತಿರ್ತೀರ. ಬಟ್ ಆ ಪ್ರಾಬ್ಲಮ್ಸ್ಗಳೆಲ್ಲ ಮುಗಿಯೋಂಥ ಸಂದರ್ಭ ಬಂದಿದೆ. ನೆಕ್ಸ್ಟ್ ನೀವು ಎಂಪ್ರೆಸ್ ಥರ ಬದುಕ್ತೀರ. ಇನ್ನು ಮುಂದಿಂದ ತಮಗೆ ಒಳ್ಳೆಯ ಸಮಯ ಆರಂಭವಾಗುತ್ತೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟು ಕೆಲವರಿಗೆ ಫಾರಿನಿಗೆ ಹೋಗೋ ಅವಕಾಶನೂ ಬರ್ಬೋದು, ಅಥವಾ ಮುಂಬರೋ ದಿನಗಳು ತುಂಬಾ ಅದ್ಭುತವಾಗಿರುತ್ತೆ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ವೀಕ್ಷಕರೇ, ಇಲ್ಲಿವರೆಗೂ ನೋಡಿದ್ರಲ್ವಾ ತಮಗೆ ಎಷ್ಟು ಎನರ್ಜೀಸ್ ಕನೆಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು.